ಈ ಸರ್ಕಾರಕ್ಕೆ ಮೈನಾರಿಟಿ ಮಿನಿಸ್ಟರ್ ಒಂದು ಮಾತು ಕೇಳಿದೆ. 40,000 ಜನ ಮೈನಾರಿಟಿ ಜನ ಇದ್ದಾರೆ, ನನಗೆ 35 ಕೋಟಿ ಅಮೌಂಟ್ ಕೊಡು, ಎಲ್ಲ ಕಡೆ ಟಾರ್ಸ್ ಹಾಕ್ಬೇಕು, ರೋಡ್ಸ್ ಹಾಕ್ಬೇಕು, ನೀರು ಕೊಡ್ಬೇಕು ಅಂತ. ಕೇವಲ 5 ಕೋಟಿ ಕೊಡಿ. ಜೆಡ್ಪಿಟಿಪಿನ ಮಾಡ್ತಕ್ಕಂಥ ಉದ್ದೇಶ ಸರ್ಕಾರಕ್ಕಿಲ್ಲ. ಈ ಮಾಡ್ತಕ್ಕಂಥ ಉದ್ದೇಶ ಸರ್ಕಾರಕ್ಕಿಲ್ಲ. ಇನ್ನು ಮಾಡೋದೇ ಇಲ್ಲ. ಹೊಸ ಕ್ರಿಯೇಟಿವಿಟಿ ಪಟ್ಟಣ ಪಂಚಾಯತಿ ಮಾಡೋರು ಅಷ್ಟೇ. ಎಷ್ಟು ವರ್ಷ ಆಯ್ತು ಪಟ್ಟಣ ಪಂಚಾಯತ್ ಆಗಿ? ನಗರಸಭೆ ಕಳೆದಾದ್ಮೇಲೆ ನೆಕ್ಸ್ಟ್ ಬರುತ್ತಾನೋ ಇದು ಕೂಡ ಇಲ್ಲ ನಗರಸಭೆ, ಆಯ್ತಲ್ವಾ? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಫಂಡ್ ಅಂತಿದ್ರೆ ಟೀಮ್ ಕೊಡ್ತಾ ಇದ್ರು. ಎಷ್ಟೋ ಜನ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಮನೆ ಮಠ ಕಳ್ಕೊಂಡವ್ರೆ. ನೆಕ್ಸ್ಟ್ ಅದೇ ಪರಿಸ್ಥಿತಿ ಆಗುತ್ತೆ. ನೆಕ್ಸ್ಟ್ ಇದೇ ಪರಿಸ್ಥಿತಿ. ಸರ್ಕಾರಕ್ಕೆ ಚುನಾವಣೆ ಮಾಡ್ತಕ್ಕಂಥ ತಾಕತ್ತು ಇಲ್ಲ, ಮಾನ ಮರ್ಯಾದೆ ಕೂಡ ಇಲ್ಲ. ಇದಕ್ಕೆ ಆಸ್ಪಿರೆಂಟ್ಸ್ ಅಲ್ಲ, 224 ಜನ ಕ್ಷೇತ್ರದ ಶಾಸಕರು ಕೂಡ ಇದೇ ಗೋಳಲ್ಲೇ ಗೋಳಾಡ್ತಾ ಇದೀವಿ. ಅರ್ಥಲ್ವಾ? ಈ ಸರ್ಕಾರಕ್ಕೆ ಖಜಾನೆ ಖಾಲಿ ಆಗಿದೆ, ದುಡ್ಡೆಲ್ಲಿ ಬರುತ್ತೆ ಅಂತ ನೋಡ್ತಾ ಇದಾರೆ. ಅವ್ರಿಗೆ ಏನು ಗೊತ್ತಾ, ಅಫಿಷಿಯಲ್ಸ್ ಕಡೆಯಿಂದ ದುಡ್ಡು ಮಾಡ್ತಾವ್ರಷ್ಟೇ, ಬೇರೆ ಯಾವ ಉದ್ದೇಶ ಇಲ್ಲ. ಜನಕ್ಕೆ ಹೆಲ್ಪ್ ಮಾಡಬೇಕು, ಜನ ಗೋಲ್ಡ್ ನೋಡ್ಬೇಕು, ರೋಡ್ ಹಾಕ್ಬೇಕು, ನೀರು ಕೊಡ್ಬೇಕು, ಇವ್ರ ಸಮಸ್ಯೆ ಆಗ್ಬೇಕು, ಹಾಸ್ಪಿಟ್ಲ್ ಕೊಡ್ಬೇಕಂತ ಮೂಲಭೂತ ಸೌಕರ್ಯಕ್ಕೆ ಈ ಸರ್ಕಾರಕ್ಕಿಲ್ಲ. ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ, ಸರ್ಕಾರಕ್ಕಿಲ್ಲ, ಉದ್ದೇಶ ಇಲ್ಲ. ಯಾರಾದ್ರೂ TP ಅಂತ ಮನೆ ಮಠ ಮಾರ್ಕೊಂಡು ದುಡ್ಡು ಇಟ್ಕೊಂಡಿದ್ರೆ ಖಾಲಿ ಮಾಡ್ಕೊಂತೀರಿ. ಕ್ಯಾಂಡಿಡೇಟ್ ಯಾರು ಅನೌನ್ಸ್ ಮಾಡ್ಕೊಂಬೇಡಿ, ಸಮಯ ಬಂದಾಗ ನೋಡ್ಕೋಣ ಅಷ್ಟೇ. ಗ್ರಾಮ ಪಂಚಾಯತ್ ನಡೀತದೆ 100% ನನಗೂ ಡೌಟ್. ಗ್ರಾಮ ಪಂಚಾಯತ್ ನಡೆಸಲ್ಲ. ಗ್ರಾಮ ಪಂಚಾಯತ್ ಈಗಾಗಲೇ ಕೋರ್ಟ್ 3 ಸಲ ಚೀಮಾರ್ ಹಾಕಿದ್ದಾರೆ. ಹೆಸರೇ ಏನು ಚೀಮಾರ್ ಹಾಕೋ ಹೊರ್ಸ್ಕೊಂಡು ಹೋಗ್ತಾವ್ರೆ. ಯಾವ ಸಂದರ್ಭದಲ್ಲಿ ಸರ್ಕಾರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ತರ ಆಗಿ ನಿಂತಿದೆ. ನಮ್ಮ ಕೆಟ್ಟ ಸಂಪ್ರದಾಯ ಬಿಟ್ರೆ ಇಷ್ಟು ವರ್ಷದಿಂದ ಅದೇ ಮಾಡ್ಕೊಂಡ್ ಬಂದು ಕಾಂಗ್ರೆಸ್ನ ಮಾಡ್ಕೊಂಡಿದೀವಿ. ಏನ್ ಸರ್ಕಾರ ನಡೀತಾ ಗೊತ್ತಿದೆ, ಏನಾಗಿದೆ ಅಂತ ನಾನು ಹೇಳಂಗಿಲ್ಲ, ನೀವೇ ಹೇಳ್ತಾ ಇದ್ದೀರಿ. ಇನ್ನಾದ್ರೂ ನಾವು ಬ್ರಾಡ್ ಮೈಂಡ್ ಇಂದ ತೆಗೆದು ನೋಡಿದ್ರೆ, ಎಲ್ಲವನ್ನೂ ನಮ್ಮದೇ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಉದ್ಧಾರ ಆಗ್ತೀವಿ. ಇಲ್ಲ ಒಂದೇ ಕಮ್ಯುನಿಟಿ ನಾವು ಹಿಡ್ಕೊಂಡು ಹೋದ್ರೆ, ಒಂದೇ ಪಕ್ಷ ಹಿಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಮುಂದೆ ನಮಗೆ ದೊಡ್ಡ ಗಂಡಾಂತರ ಕಾಯ್ದೆ. ಯಾಕೆ ಹೇಳಿ? ಈ ಸರ್ಕಾರ ಏನು ಮಾಡೋದು ಅದು ಅರಿವಿಲ್ಲಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಈ ಸರ್ಕಾರಕ್ಕೆ ಮೈನಾರಿಟಿ ಮಿನಿಸ್ಟರ್ ಒಂದು ಮಾತು ಕೇಳಿದೆ. 40,000 ಜನ ಮೈನಾರಿಟಿ ಜನ ಇದ್ದಾರೆ, ನನಗೆ 35 ಕೋಟಿ ಅಮೌಂಟ್ ಕೊಡು, ಎಲ್ಲ ಕಡೆ ಟಾರ್ಸ್ ಹಾಕ್ಬೇಕು, ರೋಡ್ಸ್ ಹಾಕ್ಬೇಕು, ನೀರು ಕೊಡ್ಬೇಕು ಅಂತ. ಕೇವಲ 5 ಕೋಟಿ ಕೊಡಿ. ಎಷ್ಟು ಕೋಟಿ? 5 ಕೋಟಿ. ಯಾಕೆ ನಮ್ಮ ಸಮುದಾಯ ಇಲ್ವಾ ಇಲ್ಲಿ? ಈ ಸರ್ಕಾರ ಗೊತ್ತಿಲ್ವಾ? ಅಷ್ಟು ಜನ ಇಲ್ಲ ಅಂತ ಹೇಳ್ತಿದ್ರು. ಅರ್ಧ ಸೊ ಅದರಿಂದ ನಾವು ಎಚ್ಚೆತ್ಕೋಬೇಕಾಗುತ್ತೆ, ದಯವಿಟ್ಟು ಎಚ್ಚೆತ್ಕೋಬೇಕಾಗುತ್ತೆ. ನನಗೋಸ್ಕರ ಕೇಳಿದ ಈಗ ಇಷ್ಟಪಡ್ತಾರೆ. ನನಗೆ ಸ್ಟೇಟ್ ಲೆವೆಲ್ ಪಾಲಿಸಿ ಬಗ್ಗೆ ತಂಬಳ್ಳಿಯಿಂದ ಆ ಕಡೆ ಬಗ್ಗೆ ನನ್ಗೆ ಬೇಡ. ತಂಬಳ್ಳಿಂದ ಈ ಕಡೆ ನಾನು ಬೇಕಾ ನನ್ನ ಜೊತೆ ಇರ್ತಾರೆ. ಸಾಕಷ್ಟು ಜನ ಸ್ನೇಹಿತರು ನನ್ನ ಮೈನಾರಿಟಿ ನನ್ನ ಜೊತೆ ಇದ್ದಾರೆ, ಹಳ್ಳು ಇದ್ದಾರೆ, ಸಾಕಷ್ಟು ಜನ ಜೈಲಿದ್ದಾರೆ, ನಮ್ಮ ಕೌನ್ಸಿಲರ್ಸ್ ಇದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ. ಅವ್ರು ಹೆಂಗ್ ಸಮೃದ್ಧಿ ಬಿಟ್ಟು ಹೋಗ್ತಾರೆ? ಒಂದು ಮಾತು ಹೇಳ್ಬಿಟ್ಟು ನೋಡೋಣ, ಹೆಂಗ್ ಬಿಟ್ಟು ಹೋಗ್ತಾರೆ ಅಂತ. ನಾನು ಯಾವತ್ತೂ ಬಿಡ್ಬೇಕಂತ ಸಂದರ್ಭ ಅವ್ರಿಗೆ ಮಾಡಿಲ್ಲ. ಅವ್ರ ವ್ಯಕ್ತಿ ಬೇಕು.